ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण श्रीमद् भागवतम 6th canto 18 ಅಧ್ಯಾಯ ನಾವು ನಿನ್ನೆ 43 ಶ್ಲೋಕಗಳು ನೋಡಿದ್ವಿ ಇವತ್ತು 44 ಶ್ಲೋಕ ಇಂದು 60 ಶ್ಲೋಕ ತನಕ ನೋಡೋಣ ಶ್ರೀ ಶುಕದೇವ ಗೋಸ್ವಾಮಿ ಒಂದು ಪರಿಷತ್ ಕೇಳ್ತಾ ಇದ್ದಾರೆ ಈ ತರ ಕಶ್ಯಪರು ಯಾಕಂದ್ರೆ ನೀವು ನೋಡಿದರೆ ತಿಥಿ ದೇವಿ ಬಂದು ಅಷ್ಟೊಂದು ಸೇವೆ ಮಾಡ್ತಾರೆ ಕಶ್ಯಪರ್ಗೂ ಅಷ್ಟೊಂದು ಸೇವೆ ಮಾಡಿ ಆಕ್ಚುಲಿ ಅವ್ರು ಏನ್ ಕೇಳ್ತಾರೆ ಅವ್ರು ಕೇಳೋದು ಈ ತರ ಇಂದ್ರನೇ ಕೊಲ್ಲೋ ಒಂದು ಮಗ ಬೇಕು ಅಂತ ಕೇಳ್ತಾರೆ ಆಕ್ಚುಲಿ ಇಂದ್ರ ಯಾರು ಅವ್ರು ಬಂದು ಕಶ್ಯಪರನ್ನೇ ಫಸ್ಟ್ ಹೆಂಡತಿ ಅತಿಥಿಯವರ ಮಗ ಸೊ ಇವರು ಬಂದು ತಿಥಿ ಅಲ್ವಾ ಸೆಕೆಂಡ್ ಹೆಂಡತಿ ಸೊ ಅದಕ್ಕೆ ಇಬ್ರಿಗೂ ಈ ತರ ಇದೆ ಒಂದು ಮಗನ ಕೊಳ್ಳಕ್ಕೆ ನೆಕ್ಸ್ಟ್ ಒಂದು ಮಗು ಹುಟ್ಟೋದಾನ ಅವ್ರಿಗೂ ಸ್ವಲ್ಪ ಬೇಜಾರಾಗ್ತಾ ಇದೆ ಅದಕ್ಕೆ ಅವರು ಕೋಪವು ಬರ್ತಾ ಇದೆ ಸೊ ಅವಾಗ ಅವ್ರಿಗೂ ಏನ್ ಮಾಡೋದು ತಿಥಿ ಹತ್ರ ಓಕೆ ನಾವು ವರ ಕೊಡ್ತೀವಿ ಹೇಳಿಬಿಟ್ಟಿದ್ದಾರೆ ಮತ್ತೆ ಇವಾಗ ಅದು ಬಂದು ಸ್ಟಾಪ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಕಶ್ಯಪರು ಬಂದು ಹೇಳ್ತಾರೆ ಏನ್ ಹೇಳ್ತಾರೆ ಒಳ್ಳೆ ಗುಣ ಇರೋ ಹೆಂಗಸರು ಹೇಳ್ತಾರೆ ನೋಡಿ ಯಾತರ ಅವರು ಗಂಡ ಅಲ್ವಾ ಅದಕ್ಕೆ ಪತ್ನಿನಿ ಈ ತರ ಒಳ್ಳೆ ಗುಣ ಇರೋ ಹೆಂಗಸರೇ ಸೊ ನಿಮ್ ವ್ರತ ಆಕ್ಚುಲಿ ಈ ವ್ರತ ನಾವ್ ಹೇಳೋ ವ್ರತ ಫಾಲೋ ಮಾಡಬೇಕು ಈ ವ್ರತ ಬಂದು 1 ವರ್ಷ ಕಾಲ ನಾವು ಫಾಲೋ ಮಾಡಬೇಕು ಸೊ ಈ 1 ವರ್ಷ ಕಾಲ ನೀವು ಬಂದು ಯಾಕಂದ್ರೆ ನೀವು ನಾರ್ಮಲ್ ಆಗಿ ಇರುವಾಗ ನಾವು ತಪ್ಪು ಮಾಡ್ತೀವಿ ಬಟ್ ನಾವು ವೈಷ್ಣವಲ್ ಒಂದು ಭಕ್ತರಾಗಿ ಇರುವಾಗ ಆತರ ತಪ್ಪು ಮಾಡಕ್ ಆಗಲ್ಲ ವೈಷ್ಣವರಾಗಿರುವಾಗ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಅವರು ಬಂದು ಇವರಲ್ಲಿ ಫಸ್ಟ್ ವೈಷ್ಣವರಾಗ ಚೇಂಜ್ ಮಾಡಬೇಕು ಅದಕ್ಕೆ ಈ ತರ ಒಂದು ವ್ರತ ಹೇಳ್ತಾರೆ ಸೊ ಫಸ್ಟ್ ಅವರು ವೈಷ್ಣವರಾಗ ಈ ವೈಷ್ಣವ ಕ್ವಾಲಿಟೀಸ್ ಇದು ಸೊ ಈ ವೈಷ್ಣವ ಕ್ವಾಲಿಟೀಸ್ ಈ ವ್ರತನ ನೀವು ಫಾಲೋ ಮಾಡಬೇಕು ಸೊ ಆತರ ನೀವು ಮಾಡಿದ್ರೆ ಇಂದ್ರನೇ ಕೊಂದೋ ಒಂದು ಮಗ ನಿಮ್ಗೂ ಹೋಗ್ತಾನೆ ಆತರ ನೀವು ಬಂದು ಇದು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ಈ ವೈಷ್ಣವ ಕ್ವಾಲಿಟೀಸ್ ನೀವು ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನೀವು ಹುಟ್ಟೋ ಮಗ ಬಂದು ಇಂದ್ರನಿಗೂ ಸ್ನೇಹಿತನ ತರ ಆಗ್ಬಿಡ್ತಾನೆ ಇವಾಗ ವಿರೋಧಿಯಾಗಿ ಹುಟ್ಟಬೇಕಾ ಇಲ್ಲಾಂದ್ರೆ ಇಂದ್ರನಿಗೂ ಸ್ನೇಹಿತನಾಗಿ ಹುಟ್ಟಬೇಕಾ ಸೊ ಈ ತರ ಅವರು ಆಪ್ಷನ್ ಕೊಡ್ತಾರೆ ಏನು ಈ ವೈಷ್ಣವ ಕ್ವಾಲಿಟೀಸ್ ಈ ವ್ರತನೇ ನೀವು ಫಾಲೋ ಮಾಡಿದ್ರೆ ಸಿಕ್ಕೋದೇನು ಇಂದ್ರನು ಕೊಳ್ಳೋ ಮಗ ವಿರೋಧಿಯಾಗಿ ಬರ್ತಾನೆ ಸೊ ನಾವು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ಅವನಿಗೂ ಸ್ನೇಹಿತನ ತರ ಸೊ ಇವಾಗ ತಿಥಿ ಅದಕ್ಕೆ ಹೇಳ್ತಾರೆ ನಾವು ಬಂದು ಈ ವ್ರತ ಯಾವ ತರ ಮಾಡಬೇಕು ನೀವ್ ಹೇಳಿ ನಾವು ಪರ್ಫೆಕ್ಟ್ ಆಗ ಮಾಡ್ತೀನಿ ಸೊ ಎಷ್ಟು ಕಷ್ಟವಾಗಿರ್ಲಿ ಆ ವ್ರತಾನ ನಾವು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಆ ವ್ರತ ಯಾವ ತರ ಫಾಲೋ ಮಾಡೋದು ಬಟ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಿ ಬಟ್ ಏನಾದ್ರು ಒಂದು ಮಿಸ್ಟೇಕ್ ಆಗ್ಬಿಟ್ಟಿದ್ರೆ ಏನಾಗುತ್ತೆ ಅದಕ್ಕೆ ಅವರು ಏನ್ ಕೇಳ್ತಾರೆ ಸ್ವಲ್ಪ ಡೀಟೇಲ್ ಆಗಿ ನಮಗೂ ಹೇಳ್ಬಿಡಿ ಅವರು ಕೇಳ್ತಾರೆ ಸೊ ಇವಾಗ ಕಶ್ಯಪರ್ ಬಂದು ಏನೇನು ಮಾಡಬಾರ್ದು ಅதாவது ಡೂಸ್ ಅಂಡ್ ಡೋಂಟ್ಸ್ ಸೊ ಫಸ್ಟ್ ಏನೆಲ್ಲ ಮಾಡಬಾರ್ದು ಫಸ್ಟ್ ಅದು ಹೇಳ್ತಾರೆ ಸೊ ಏನೆಲ್ಲ ಮಾಡಬಾರ್ದು 47, 48, 49, 50, 51 ಈ 5 ಶ್ಲೋಕಗಳಲ್ಲಿ ಏನೆಲ್ಲ ಮಾಡಬಾರ್ದು ಹೇಳ್ತಾರೆ ಓಕೆ ಸೊ ಏನೇನು ಮಾಡಬೇಕು ಓಕೆ ಅದು ಬಂದು 52 and 53 ಶ್ಲೋಕದಲ್ಲೂ ಕೊಟ್ಟಿದ್ದಾರೆ ಸೊ ಇವಾಗ ಫಸ್ಟ್ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಫಸ್ಟ್ ಅದನ್ನ ನೋಡ್ಬಿಡೋಣ ಸೊ ಏನೆಲ್ಲ ಮಾಡಬಾರದು ಅಂದ್ರೆ ಈ ವ್ರತನಿ ಫಾಲೋ ಮಾಡುವಾಗ ನೀವು ಯಾರನ್ನ ಹಿಂಸಿಸಬಾರದು ಹಿಂಸೆ ಅಂದ್ರೆ
ಮತ್ತು ಅವ್ರನ್ನ ಕೊಳ್ಳೋದು ಮಾತ್ರ ಇಲ್ಲ, ಅವ್ರನ್ನ ನೋಗಿಸೋದು ಹಿಂಸೆ ಆಗುತ್ತೆ ಅಲ್ವಾ. ಸೊ ಅವ್ರನ್ನ ಮಾತಾಡಿ ಮಾತು ಅವ್ರಿಗೆ ನೋಗಿಸ್ತ, ಅದು ಹಿಂಸೆ ಆಗುತ್ತೆ. ಅದಕ್ಕೆ ಯಾರನ್ನ ಹಿಂಸಿಸಬಾರದು, ಯಾರಿಗೂ ಶಾಪ ಕೊಡಬಾರದು, ಅಪರ ಸುಳ್ಳು ಹೇಳಬಾರದು. ಮತ್ತೆ ಏನು ನೇಲ್ಸು ಮತ್ತೆ ರೋಮಗಳು ಇದೆಲ್ಲ ಕಟ್ ಮಾಡಬಾರ್ದು. ಮತ್ತೆ ಎಲುಬು ಬುರುಡೆ ಇದೆಲ್ಲ ಅಮಂಗಲ ವಸ್ತುಗಳು, ಅದೆಲ್ಲ ಯಾವಾಗ ನೀವು ಟಚ್ ಮಾಡಬಾರದು. ಯಾಕಂದ್ರೆ ಅವರೆಲ್ಲ ಕಾಡಿಲ್ ಇರ್ತಾರಲ್ವಾ, ಕಾಡಿಲ್ ಎಲ್ಲಾದ್ರು ಹೋಗುವಾಗ ಎಲ್ಲಾದ್ರು ಅವ್ರಿಗೂ ಕಾಲಿಗೆ ಮುಟ್ಟಿಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಅವರು ಹೋಗುವಾಗ ನೋಡ್ಕೊಂಡು ಹೋಗ್ಬೇಕು, ಏನ್ ಇದೆಲ್ಲ ಮುಟ್ಟಬೇಕು. ಯಾಕಂದ್ರೆ ಇದೆಲ್ಲ ಅಮಂಗಲ ವಸ್ತುಗಳಲ್ವಾ. ಸೊ ಇದೆಲ್ಲ ಟಚ್ ಮಾಡಬಾರ್ದು, ಅದಕ್ಕೆ ಅವರು ಫಸ್ಟ್ ಹೇಳ್ತಾರೆ. ಸೊ ಸೆಕೆಂಡ್ ಏನ್ ಹೇಳ್ತಾರೆ ಗೊತ್ತಾ, ಮತ್ತೆ ಕಶ್ಯಪರು ನೀವು ಬಂದು ನೀರ್ ಒಳಗಡೆ ಹೋಗಿ, ನೀರ್ ಒಳಗಡೆ ಹೋಗಿ ಇಳಿದು ಸ್ನಾನ ಮಾಡಬಾರದು, ನೀರ್ ತಗೊಂಡು ಸ್ನಾನ ಮಾಡ್ಬೇಕು. ಓಕೆ, ಅದಾದ್ರೆ ನದಿ ಒಳಗಡೆ ಹೋಗಿ ಸ್ನಾನ ಮಾಡಬಾರದು. ನದಿ ನೀರ್ ಆಚೆ ತಗೊಂಡು ಬಂದು, ಇಲ್ಲಾಂದ್ರೆ ಬಾಯಿ ನೀರು ತಗೊಂಡು ಆ ತರ ಸ್ನಾನ ಮಾಡಬೇಕು. ಅದೇ ತರ ಯಾರ ಮೇಲೆ ನೀವು ಕೋಪಿಸಬಾರದು, ಕೋಪವೇ ಬರಬಾರದು. ಅದೇ ತರ ದುರ್ನಡತೆ ಇರೋರ ಹತ್ರ ಮಾತಾಡಬಾರದು, ಅವ್ರ ಹತ್ರ ನೀವು ಮಾತಾಡಬಾರ್ದು, ಅವರು ಮಾತಾಡೋದು ಕೇಳಬಾರ್ದು, ಆ ತರ ಇರಬೇಕು. ನೆಕ್ಸ್ಟ್, ಅಶುದ್ಧವಾದ ಇರೋ ಬಟ್ಟೆಗಳನ್ನ ಹಾಕಬಾರ್ದು, ಯಾವಾಗ ಶುದ್ಧವಾಗಿರೋ ಬಟ್ಟೆಗಳು ಹಾಕಬೇಕು. ಶುದ್ಧ ಇಲ್ಲದ ಬಟ್ಟೆ ಅಂದ್ರೆ ಇವಾಗ ನಾವು ಹಾಕೊಳ್ತೀವಿ, ಡ್ರೆಸ್ ಹಾಕೊಳ್ತೀವಿ, ಮತ್ತೆ ಎಲ್ಲೋ ಆಚೆ ಹೋಗಿ ಬಂದು ಅದೇನ್ ಮಾಡ್ತಾರೆ ಕೆಲವರು ಇಟ್ಟಿ ಆಂಗಲ್ ಇಟ್ಬಿಡ್ತಾರೆ, ಮತ್ತೆ ನಾಳೆ ನೆಕ್ಸ್ಟ್ ದಿನ ಯಾವಾಗ ಹೋಗೋ ಮತ್ತೆ ಅದು ಹಾಕೊಳ್ತಾರೆ, ಅದೆಲ್ಲ ಅಶುದ್ಧ ಬಟ್ಟೆಗಳು. ಓಕೆ, ಒಂದು ಟೈಮ್ ನಮ್ ಮೈ ಮೇಲ್ಗಡೆ ಹಾಕೊಂಡಿದ್ರೆ ಮತ್ತೆ ಅದು ವಾಶೇ ಮಾಡ್ಬೇಕು, ಮತ್ತೆ ಅದು ಇಟ್ಬಿಟ್ಟು ನೆಕ್ಸ್ಟ್ ಡೇ ಆತರ ಹಾಕೋಬಾರ್ದು, ಅದೆಲ್ಲ ಅಶುದ್ಧ ಬಟ್ಟೆಗಳಾಗುತ್ತೆ. ಸೊ ಒಂದು ಟೈಮ್ ಮೈ ಮೇಲೆ ಹಾಕಿದ್ರೆ ಮತ್ತೆ ಅದು ವಾಶೇ ಮಾಡಬೇಕು. ಅದೇ ಇಲ್ಲಿ ಹೇಳ್ತಾರೆ, ಶುದ್ಧವಾಗಿರೋ ಬಟ್ಟೆಗಳನ್ನ ಹಾಕೋಬೇಕು. ಅದೇ ತರ ಆಲ್ರೆಡಿ ಹಾಕಿದ ಹೂ ಮಾಲೆಗಳಲ್ಲಿ ಮತ್ತೆ ಹಾಕೋಬಾರದು. ಇವಾಗ ಕೆಲವರು ಏನ್ ಮಾಡ್ತಾರೆ, ಇವಾಗ ನೆದರ್ ಮಾಡ್ಬೇಕಾ, ಆ ಹೂನಿ ಮತ್ತೆ ತಲೆಯಿಂದ ತೆಗೆದು ಕೂದಲಿಂದ ತೆಗೆದು ಅದು ಎಲ್ಲ ಕವರಲ್ಲಿ ಹಾಕ್ಬಿಡ್ತಾರೆ, ಮತ್ತೆ ನಾಳೆ ಮತ್ತೆ ಅದು ಎತ್ತು ಹಾಕೊಳ್ತಾರೆ. ಆ ತರ ಇಲ್ಲ, ಒಂದು ಟೈಮ್ ನಮ್ ಮೈ ಮೇಲ್ಗಡೆ ಬಟ್ಟೆ ಆಗಲಿ ಹೂ ಆಗಲಿ ಬಂದ್ರೆ ಮತ್ತೆ ಅದು ವಾಪಸ್ಸು ಮತ್ತೆ ತೆಗೆದುಬಿಟ್ಟು ಮತ್ತೆ ಹಾಕೋದು ಸಾಧ್ಯ ಇಲ್ಲ, ಅದರ ತಪ್ಪು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಯಾತರ ಊಟ ಯಾತರ ನೀರು ಎಲ್ಲ ಕುಡಿಬಾರದು ಹೇಳ್ತಾರೆ. ಫಸ್ಟ್ ಮತ್ತವರು ಊಟ ಮಾಡಿ ಮಿಚ್ಚ ಹಾಕ್ತಾರಲ್ವಾ, ಬ್ಯಾಲೆನ್ಸ್ ಇಟ್ಟಿದ ಫುಡ್ನಿ ನಾವು ಊಟ ಮಾಡಬಾರದು. ಅದೇ ತರ ಕಾಳಿದೇವಿ ದುರ್ಗಾದೇವಿಗೆ ಪೂಜೆ ಮಾಡಿದ ಆ ಭೋಜನ ನಾವು ಊಟ ಮಾಡಬಾರದು. ಅದೇ ತರ ಮಾಂಸ, ಫಿಶ್, ಮೀನು ಈ ತರ ಅಶುದ್ಧವಾಗಿರೋ ಊಟಗಳನ್ನ ಊಟ ಮಾಡಬಾರದು. ಮತ್ತೆ ಶೂದ್ರರುಗಳು ಯಾವಾಗ ಅಶುದ್ಧವಾಗ ಕೆಲಸ ಮಾಡ್ತಾರೆ, ಸೊ ಅವರ ಕೈಯಿಂದ ಮಾಡಿದ ಊಟ ಮುಟ್ಟಿದ ಊಟ ಇಲ್ಲದ್ರೆ ಅವ್ರು ಮಾಡಿದ ಊಟ ಮಾಡಬಾರದು. ಅದೇ ತರ ಪೀರಿಯಡ್ಸ್ ಆಗಿರೋ ಹೆಂಗಸರು ಮಾಡಿದ ಊಟ ಇಲ್ಲಂದ್ರೆ ಅವರು ನೋಡಿದ ಊಟ ಏನ್ ನಾವು ಊಟ ಮಾಡಬಾರದು. ಅದೇ ತರ ಬೊಗಸೆ ಇಂದು ನೀರು ಕುಡಿಬಾರದು. ಇವಾಗ ಗ್ಲಾಸ್ ಇಲ್ಲಿ ಆತರ ನಾವು ಒಂದು ಕೈಯಲ್ಲಿ ಎತ್ತಿ ನೀರು ಕುಡಿತೀವಲ್ಲ, ಬೊಗಸಂದ್ರೆ ಎರಡು ಕೈಯಿಂದ ನೀರು ಕುಡಿ. ಸೊ ಇದೆಲ್ಲ ಮಾಡಬಾರದು. ಯಾವ ತರ ಈ ಊಟ ಎಲ್ಲ ತಿನ್ಬಾರದು, ಈ ತರ ನೀರು ಕುಡಿಬಾರದು, ಅದು ಹೇಳ್ತಾರೆ. ಯಾವ ತರ ಊಟ ಮಾಡಬೇಕು, ಯಾವ ತರ ನೀರು ಕುಡಿಬೇಕು, ಶುದ್ಧವಾದ ಫುಡ್. ಸೊ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿ ಆ ಫುಡ್ ನಾವು ಊಟ ಮಾಡಬೇಕು. ಓಕೆ, ಅದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಅವರು ಯಾವ ತರ ಇರ್ಬೇಕು ಅಂತ ಹೇಳ್ತಾರೆ. ಸೊ ಊಟ ಮಾಡಿದ ಮೇಲೆ ಬಾಯಿ ಮತ್ತೆ ಕೈ ಕಾಲು ತೊಳಿಬೇಕು. ಓಕೆ, ಎವ್ರಿ ಡೇ ನಾವು ಊಟ ಮಾಡಿದ ಮೇಲೆ ಬಾಯಿ ಕೈ ಕಾಲು ತೊಳಿಬೇಕು.
ಓಕೆ. ಸೊ ಈ ತರ ಮಾಡಿಲ್ಲ ಅಂದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಆ ತರ ನಾವು ಮಾಡಿಲ್ಲ ಅಂದ್ರೆ ಆಚೆ ಬರಬಾರದು. ಅದೇ ತರ ಈವ್ನಿಂಗ್ ಟೈಮ್ ಅಲ್ಲಿ, ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಅದು ಕೂದಲು ಅದಾದ ಯಾವಾಗ ಸೊ ಏನು ಕೂದಲು ಬಿಚ್ಕೊಂಡು ಆಚೆ ಹೋಗಬಾರದು. ಯಾವಾಗ ಜಡೆ ಹಾಕೊಂಡಿರ್ಬೇಕು, ಆ ತರ ಬಿಚ್ಕೊಂಡು ಹೋದ್ರೆ ಅದು ದರಿದ್ರ ಆಗುತ್ತೆ. ಅದಕ್ಕೆ ಆ ತರ ಕೂದಲು ಬಿಚ್ಕೊಂಡು ಹೋಗಬಾರದು. ಅದೇ ತರ ಆಭರಣಗಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇರಬೇಕು. ಅದೇ ತರ ನಾವು ಮಾತಾಡೋ ಮಾತು ವೆರಿ ಕಂಟ್ರೋಲ್ ಆಗಿ ಮಾತಾಡಬೇಕು. ಬಳ 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 ಏನೋ ಇದು ಅದದು ಕ್ರ್ಯಾಕರ್ಸು ವೆಡಿ ಬಡ 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 ಆಗುತ್ತಲ್ವಾ. ಸೊ ಆ ತರ ಎಲ್ಲ ಮಾತಾಡಬಾರ್ದು. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಮಾತಾಡಬೇಕು. ಅದೇ ತರ ದೇಹನಿ ಚೆನ್ನಾಗಿ ಕವರ್ ಆಗೋ ತರ ಬಟ್ಟೆ ಹಾಕೊಂಡಿರ್ಬೇಕು. 2 ಪೀಸ್ ಇಲ್ಲಿ 3 ಪೀಸ್ ಆ ತರ ಎಲ್ಲ ಓಡಾಡಬಾರದು. ಎಲ್ಲಾರು ಅವ್ರನ್ನೇ ಏನು ಎಕ್ಸ್ಪ್ರೆಷನ್ ತರ ಎಲ್ಲರೂ ನೋಡೋ ತರ ಎಲ್ಲ ಸುತ್ತಬಾರದು. ಸೊ ಬಟ್ಟೆ ಯಾವ ತರ ಹಾಕೋಬೇಕು, ಚೆನ್ನಾಗಿ ಬಟ್ಟೆ ದೇಹ ಪೂರ್ತಿ ಕವರ್ ಆಗೋ ತರ ಬಟ್ಟೆ ಹಾಕೊಂಡಿರ್ಬೇಕು. ಸೊ ಆ ತರ ನಾವು ಆ ಮನೆ ಬಿಟ್ಟು ಆಚೆ ಬರುವಾಗಲೇ ಈ ತರ ಇದೆಲ್ಲ ಇರ್ಬೇಕಂತ. ಆದ್ರೆ ಈ ಕಾಲದಲ್ಲಿ ಏನ್ ಮಾಡ್ತಾರೆ, ಮಂಗಲಸೂತ್ರವು ಬಿಚ್ಚಿ ಇಟ್ಬಿಡ್ತಾರೆ. ಆಕ್ಚುಲಿ ಆ ತರ ಮಂಗಲಸೂತ್ರ ಬಿಚ್ಚಿ ಇಡಬಾರದು. ಜಾಸ್ತಿ ಜನ ನೋಡ್ತೀನಿ ಆಕ್ಚುಲಿ ಕೆಲವರು ಎಲ್ಲ ಮಂಗಲಸೂತ್ರ ಇಟ್ಕೊಳ್ಳಲ್ಲ, ಆ ತರ ಎಲ್ಲ ಓಡಾಡ್ತಾ ಇದಾರೆ. ಅದೆಲ್ಲ ಅಶುಭ ಆಗುತ್ತೆ ಅವ್ರ ಲೈಫ್, ಗೊತ್ತೇ ಆಗೋದಿಲ್ಲ. ಏನ್ ಮಾಡೋದು. ಅದೇ ತರ ಯಾವಾಗ ಕಾಲೆಲ್ಲ ವಾಶ್ ಮಾಡಿಕೊಂಡು ಇರಬೇಕು, ಕ್ಲೀನ್ ಆಗಿರ್ಬೇಕು. ಮತ್ತೆ ಅದು ಕಾಲು ನೀರು ಇರುವಾಗಲೇ ಮಲ್ಕೋಬಾರದು. ಆ ಕಾಲು ಬಂದು, ಯಾಕಂದ್ರೆ ಕಾಲು ವಾಶ್ ಮಾಡಿದ್ಮೇಲೆ ಅದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ಅವ್ರು ಮಲ್ಕೋಬೇಕು. ಅದು ಏನು ಈ ತರ ನಾರ್ತ್ ಸೈಡ್ ತಲೆ ಇಟ್ಕೋಬಾರ್ದು, ಅದೇ ತರ ವೆಸ್ಟ್ ಸೈಡ್ ತಲೆ ಇಟ್ಕೋಬಾರ್ದು. ಅದೇ ತರ ಮತ್ತೆ ನಿರ್ವಾಣವಾಗಿ ಇರಬಾರದು. ಮತ್ತೆ ಹೆಂಗಸರು ಎಲ್ಲ ಈ ತರ ಸೂರ್ಯ ಉದಯ ಟೈಮಲ್ಲಿ ಮತ್ತೆ ಸೂರ್ಯ ಅಸ್ತಮನ ಟೈಮಲ್ಲಿ ನಿದ್ರೆ ಮಾಡಬಾರದು. ಸೊ ಆ ತರ ಇರಬೇಕು. ಶುದ್ಧವಾಗಿರೋ ಬಟ್ಟೆಗಳನ್ನ ಹಾಕೋಬೇಕು. ಸೊ ಇವಾಗ ಇಷ್ಟು ತಕ್ಕ ಅವರೇನು ಡೋಂಟ್ಸ್ ಏನೆಲ್ಲ ಮಾಡಬಾರ್ದು ಹೇಳ್ತಾರೆ. ಇವಾಗ ಯಾವ ತರ ಇರಬೇಕು ಮಾಡಬೇಕು ಹೇಳ್ತಾರೆ. ಅದು ಒಂದು 52, 53 ಶ್ಲೋಕಗಳು ನಾವು ನೋಡೋಣ. ಸೊ ಏನೇನು ಮಾಡಬೇಕು ಹೇಳ್ತಾರೆ 52ಅಲ್ಲಿ 53ಅಲ್ಲಿ. ಸೊ ಏನ್ ಹೇಳ್ತಾರೆ, ಶುದ್ಧವಾದ ಬಟ್ಟೆಗಳು ಹಾಕೋಬೇಕು. ಸೊ ಫ್ರೆಶ್ ಕ್ಲಾತ್, ವಾಶ್ ಮಾಡಿದ ಫ್ರೆಶ್ ಕ್ಲಾತ್ ನಾವು ಸ್ನಾನ ಮಾಡಿಬಿಟ್ಟು ಹಾಕೋಬೇಕು, ಶುದ್ಧವಾಗಿರಬೇಕು. ಮತ್ತೆ ಅರ್ಶನ, ಚಂದನ, ಮಂಗಲ ವಸ್ತುಗಳು ಅದೆಲ್ಲ ಹಾಕೊಂಡು, ಯಾವಾಗ ಇದೆಲ್ಲ ಮಂಗಲ ವಸ್ತುಗಳು. ಅರ್ಶನ ಹಾಕೋದು, ಚಂದನ ಹಾಕೋದು, ಕುಂಕುಮ ಇಟ್ಕೊಳ್ಳೋದು, ಇದೆಲ್ಲ ಮಂಗಲ ವಸ್ತುಗಳು. ಈ ತರ ಮಂಗಲ ವಸ್ತುಗಳೆಲ್ಲ ಹಾಕೊಂಡು ಅಲಂಕಾರವಾಗಿರ್ಬೇಕು. ಸೊ ಬೆಳಗ್ಗೆ ಈ ತರ ಮಂಗಲ ವಸ್ತುಗಳು ಹಾಕೊಂಡು ಊಟ ಮಾಡಕ್ ಮುಂಚೆ ಏನ್ ಮಾಡ್ಬೇಕು, ಅವರು ಅಲ್ಲಿರೋ ಹಸುಕಲಕ್ಕೂ, ಬ್ರಾಹ್ಮಣರಿಗೂ, ಲಕ್ಷ್ಮೀ ದೇವಿಗೆ, ದೇವೋತ್ತಮ ಪರಮ ಪುರುಷರಿಗೂ ಇವರಿಗೆಲ್ಲ ಅವರು ಪೂಜೆ ಮಾಡ್ಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ಅವರು ಬಂದು ಏನ್ ಮಾಡಬೇಕು, ಊಟ ಮಾಡಬೇಕು. ಊಟ ಮಾಡಕ್ ಮುಂಚೆ ಹಸುಕಲಕ್ಕೂ, ಬ್ರಾಹ್ಮಣರಿಗೂ ಇವರಿಗೆಲ್ಲ ಪೂಜೆ ಮಾಡಬೇಕು. ಆ ದೇವೋತ್ತಮ ಪರಮ ಪುರುಷರಿಗೂ, ಲಕ್ಷ್ಮೀ ದೇವಿಗೆಲ್ಲ ಪೂಜೆ ಮಾಡಬೇಕು. ಸೊ ಈ ತರ ಯಾರೆಲ್ಲ ಫಾಲೋ ಮಾಡ್ತಾರೋ, ಯಾರೆಲ್ಲ ಅನುಷ್ಠಿಸ್ತಾರೋ ಅವರೆಲ್ಲ ಏನು ಸುಮಂಗಲಿಯಾಗಿ ಇರ್ತಾರೆ.
ಸೊ ಅದೇ ತರ ಸುಮಂಗಲಿ ಹೆಂಗಸರು ಇರ್ತಾರಲ್ವಾ, ಆ ಸುಮಂಗಲಿ ಹೆಂಗಸರಿಗೂ ಅವರು ಹೂವೆಲ್ಲ ಕೊಡ್ಬೇಕು, ಹೂ, ಚಂದನ, ಆಭರಣಗಳು. ಸೊ ಈ ತರ ಎಲ್ಲ ಮಂಗಳ ವಸ್ತುಗಳು ಪೂಜೆ ಮಾಡಿ ಅವ್ರಿಗೂ ಕೊಡಬಹುದು, ಮತ್ತೆ ಅವ್ರು ಕೊಟ್ಟು ಅವ್ರಿಗೂ ಪೂಜೆ ಮಾಡ್ಬೋದು. ಅದೇ ತರ ಗರ್ಭಲ್ಲಿ ಇರೋದು ಏನು, ಅವರ ಗಂಡ ಒಡೆಯ ಮಕ್ಕಳಲ್ವಾ, ಸೊ ಅವ್ರನ್ನೇ ಆ ತರ ಒಂದು ರೆಸ್ಪೆಕ್ಟ್ ಕೊಡ್ಬೇಕಂತೆ. ಸೊ ಗಂಡನೇ ಪ್ರತಿನಿಧಿಯಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಆ ತರ ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಗಂಡನೇ ಧ್ಯಾನಿಸ್ಕೊಂಡು ಯಾವಾಗ ಇರ್ಬೇಕಂತ. ಸೊ ಈ ವ್ರತ ಏನು, ಪುಂಸವನ ಅಂತಾರೆ. ಆಕ್ಚುಲಿ ಇಲ್ಲಿ ಬಂದು ಏನೆಲ್ಲ ಮಾಡಬಾರದು ಅದೇ ಇರುತ್ತೆ, ಏನೆಲ್ಲ ಮಾಡಬೇಕು ಅದು ಕೊಟ್ಟಿದ್ದಾರೆ. ಸೊ ಈ ತರ ಇದು ಬಂದು 1 ವರ್ಷ ಕಾಲ ನೀವು ಅನುಷ್ಠಾನ ಮಾಡಬೇಕು. 1 ವರ್ಷ ಕಾಲ ನೀವು ಅನುಷ್ಠಾನ ಮಾಡಿದರೆ ಇಂದ್ರನೇ ಕೊಂದೋ ಒಂದು ಮಹಾ ಹುಟ್ಟಾನೆ. ಬಟ್ ಈ ವ್ರತ ಭಂಗ ಏನಾದ್ರು ಮಾಡಿದರೆ, ಇದೆಲ್ಲ ವ್ರತ ಅನುಷ್ಠಾನಗಳು, ಇದು ಸಪೋಸ್ ನೀ ಏನಾದ್ರು ತಪ್ಪು ಮಾಡಿದರೆ ವೃಧನು ಇಂದ್ರನಕ್ಕೂ ಫ್ರೆಂಡ್ ಆಗಿಬಿಡ್ತಾನೆ. ಆ ತರ ಒಂದು ಮಗು ಹುಟ್ಟುತ್ತೆ ಏನು ಅವ್ರು ಹೇಳ್ತಾರೆ. ಇವಾಗ ಏನು ಕಶ್ಯಪರ ಹೆಂಡತಿ ತಿಥಿ ಹೇಳ್ತಾಳೆ, ಓ ಸರಿ ಸರಿ, ನಾ ಬಂದು ನೀವು ಇವಾಗ ಹೇಳ್ಕೊಟ್ಟಿದ್ದೀರಲ್ವಾ, ಇದು ಬಂದು ನಾವು ಪರ್ಫೆಕ್ಟ್ ಆಗಿ ನಾವು ಫಾಲೋ ಮಾಡ್ತೀನಿ, ಈ ಪುಂಸವನ ವ್ರತಾನೇ ಪರ್ಫೆಕ್ಟ್ ಆಗಿ ನಾವು ಬಂದು ಫಾಲೋ ಮಾಡ್ತೀನಿ, ಅನುಷ್ಠಾನ ಮಾಡ್ತೀನಿ. ಸೊ ಆಮೇಲ್ಗಡೆ ಅವ್ರು ಬಂದು ಕಶ್ಯಪರ್ನಿ ಮಗುನಿ ಅವ್ರ ಗರ್ಭಲ್ಲಿ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಸ್ವೀಕಾರ ಮಾಡ್ಕೊಂಡು ಆಮೇಲೆ ಅವರು ಆ ವ್ರತಾನಿ ಪರ್ಫೆಕ್ಟ್ ಆಗಿ ಅವ್ರು ಬಂದು ಫಾಲೋ ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕಲ್ವಾ, ಕೋಪ ಪಡಬಾರದು, ಶಾಪ ಕೊಡಬಾರದು ಎಲ್ಲ ಹೇಳಿದ್ದಾರೆ. ಸೊ ಈ ತರ ಇವರು ಇವಾಗ ಗರ್ಭಲ್ಲಿ ಮಗು ಇರುತ್ತೆ, ಸೊ ಇವಾಗ ವ್ರತಾನಿ ಫಾಲೋ ಮಾಡ್ತಾ ಇದ್ದಾರೆ. ಆವಾಗ ಇಂದ್ರ ಬಂದು ಕೇಳ್ತಾರೆ ಏನು, ಯಾಕಂದ್ರೆ ಇಂದ್ರನಿಗೆ ಏನಂದ್ರೆ ಇವರು ಏನಾದ್ರು ವ್ರತಭಂಗ ಮಾಡಿದ್ರೆ ಏನಾದ್ರು ನಾವು ಮಾಡಿ ಈ ವ್ರತಭಂಗ ಮಾಡಬೇಕು ಆತರ ಅನ್ಕೊಂಡೇ ಬರ್ತಾರೆ ಅವರು. ಬಟ್ ಇಲ್ಲಿ ಬಂದು ತಿಥಿ ಹತ್ರ ಬಂದು ಕೇಳ್ತಾರೆ, ನಾವು ಬಂದು ಇಲ್ಲಿ ಆಶ್ರಮ ವಾಸಿಯಾಗಿದ್ದು ನಾ ನಿಮ್ಗೂ ಸೇವೆ ಮಾಡ್ತೀನಿ. ಯಾಕಂದ್ರೆ ಅವರು ತಂಗೆ ಅಲ್ವಾ ಇವರು, ಇಂದ್ರನ ತಾಯಿಯೋட ತಂಗೆ ಇವರು. ಸೊ ಅದಕ್ಕೆ ತಿಥಿಗೆ ಸೇವೆ ಮಾಡ್ತೀನಿ ಇಂದ್ರ ಬಂದು ಕೇಳ್ತಾರೆ. ಯಾಕಂದ್ರೆ ಅವ್ರು ಕೋಪ ಪಡಬಾರ್ದು, ಶಾಪ ಕೊಡಬಾರ್ದು ಅಂತ ಹೇಳಿದ್ದಾರೆ. ಯಾರು ಮನಸ್ಸಿನೇ ನೋಗಿಸಬಾರದು, ಹಿಂಸಿಸಬಾರ್ದೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಅವ್ರೇನು ಹೇಳಿಲ್ಲ, ಇವರು ನೋ ಹೇಳೇ ಇಲ್ಲ, ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇಂದ್ರ ಏನ್ ಮಾಡ್ತಾನೆ, ಡೈಲಿ ಅವನು ಹೋಗಿ ಹಣ್ಣು, ಹೂವು, ಕಂದಮೂಲ ಮತ್ತೆ ಯಾಗಕ್ಕೂ ಬೇಕಾಗಿರೋ ಸಮಿತಿಗಳು, ಮತ್ತೆ ದರ್ಬೆ, ಹುಲ್ಲು, ಎಲೆ, ಮತ್ತೆ ಮಣ್ಣು, ನೀರು, ಸೊ ಏನೇನ್ ಬೇಕಾಗುತ್ತೋ ಅದೆಲ್ಲ ತಗೊಂಡ್ ಬಂದು ಅವರು ಆ ತಿಥಿ ತಾಯಿಗೆ ಅವ್ರು ಬಂದು ಸೇವೆ ಮಾಡ್ತಾ ಇದ್ರಂತೆ. ಓಕೆ, ಸೊ ಓಕೆ, ಮತ್ತೆ ನಾವು ಇಲ್ಲಿ ಸ್ಟಾಪ್ ಮಾಡಿಬಿಡೋಣ. ಮತ್ತೆ ಇರೋದು ನಾವು ನಾಳೆ ನೋಡೋಣ. ಹರೇ ಕೃಷ್ಣ. ಅಂದ್ರೆ ಟೈಮ್ ಆಯ್ತು.